ನಿನ್ನ ಯೂಟ್ಯೂಬಲ್ಲಿ ಬಿಡ್ತೀನಪ್ಪಾಜಿ ನಿಜ. ಸರಿ ನಮ್ಮ ಮಹಾತಾಯಿ ಇದು ನಾನು ತಿನ್ನಲ್ಲ ಬಟ್ ಸುಮ್ಮನೆ ಹಾಕ್ತವ್ರೆ. ಕಷ್ಟ ಸುಖ ಎಲ್ಲ ಕಾಮನ್ನು, ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕು. ಕಷ್ಟ ನಿನ್ನ ಯೂಟ್ಯೂಬಲ್ಲಿ ಬಿಡ್ತೀನಪ್ಪಾಜಿ ನಿಜ. ನೀನು ಯೂಟ್ಯೂಬ್ ಮಂಗೋತ ಅದ ಒಂದು ನಿಮಿಷ ತಡಿಲ್ಲ, ನನಗೆ ಕಾಣಿಸ್ತಿಲ್ಲ, ಬ್ರೈಟ್ನೆಸ್ ಸಿಗ್ತೀನಿ. ಹಾಂ ಇವಾಗ ಕಾಣಿಸ್ತೈತೆ. ಚಾರ್ಜ್ ಹೋಗ್ಬಿಡುತ್ತೆ. ದಿನಕ್ಕೆ ವಾರಕ್ಕೆ 7 ಸಲ ಯೋಗ ಮಾಡ್ತೇವೆ ತಾನೆ, ಮತ್ತೆ ಇದೆ ಇದು. ಹಾಂ ಫಿಟ್ ಆಗ್ಬೇಕಪ್ಪಾಜಿ. ಕೆಲವ್ರು ಯಾರೋ ಒಬ್ಬನಿದ್ದಾನೆ 50 ವರ್ಷಕ್ಕೆ ಐತೆ, 50 ವರ್ಷದಲ್ಲಿ ಇದ್ದಾನೆ ಅವನು. ಅಲ್ಲಿ ಅವಾಗಿಂದ ಜಿಮ್ ಸ್ಟಾರ್ಟ್ ಮಾಡಿ ಫುಲ್ ಫಿಟ್ ಆಗ್ಬಿಟ್ಟು 65 ವರ್ಷಕ್ಕೆ ಎಷ್ಟು ಫುಲ್ಲು ಅಜ್ಜನೇ, ಬಟ್ ಇಲ್ಲ ಒಂಥರ ಹೆಂಗು ಬಾಡಿ 6 ಪ್ಯಾಕ್ ಎಲ್ಲ ಮಾಡ್ಬಿಟ್ಟು ನಮ್ಮಮ್ಮ ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಹೊರಗೆ ಹಾಕೋರು ಒಳಗಿದ್ರೆಲ್ಲ ಎಣ್ಣೆ ಮಾಡ್ತೀವಂತ. ಅಲ್ಲ ಹಿಂಗೆ ಎಣ್ಣೆ ಹಚ್ಕೊಂತ ಮಾತಾಡ್ತಿದ್ವಿ. ನಮ್ಮಪ್ಪ ಏನು ಹೇಳ್ತಾರೆ ಗೊತ್ತಾ, ನೀನು ಹೆಂಗೆ ವೀಡಿಯೋಸ್ ಮಾಡ್ತೀವೋ ಹಂಗೆ ಇಲ್ಲಿ ಯಾರೋ ಒಬ್ಬನ ಕುರಿಕಾಯಿ ಏನು ಮಾಡ್ತಾನೆ ಕಣ, ಚೆನ್ನಾಗಿ ಮಾಡ್ತಾನೆ, ನಿನಗಿನ್ನೂ ಕಾಮಿಡಿ ವೀಡಿಯೋಸ್ ಚೆನ್ನಾಗಿ ಮಾಡ್ತಾನೆ ಅಂತವ್ರೆ. ಏನಪ್ಪ ನಮ್ಮದು ಬೇರೆ ಥರ ಕಂಟೆಂಟ್ ಇರುತ್ತೆ ಬಜಿ, ಅವ್ನು ಕಾಮಿಡಿ ಮಾಡ್ತಿದ್ರೆ. హంగే అమ్మదు మా ఫాలోవర్ వస్తారు, ఫాలోవర్ లేదు ఏమి లేదు, వ్యూస్ వస్తారే, లైక్ వస్తారే, పైకి అట్లే పోతారే, పిల్లలు వస్తారంటే పైకి పోతారే. ಅದೇ ಅವನು ಸುಮ್ಮನೆ ಸ್ಕ್ರೋಲ್ ಮಾಡ್ತೀರಾ, ವಿಡಿಯೋಸ್ ನೋಡ್ತೀರಾ, ಲೈಕ್ ಹೊಡಿತೀರಾ, ಆದರೆ ಫಾಲೋ ಮಾಡಲ್ಲ ಅಂತ ಹೇಳಿದ್ದಾರೆ ಇರೋ. ಇಲ್ಲಪ್ಪಾಜಿ, ಎಷ್ಟೋ ಜನ ಕಾಮಿಡಿ ಕಂಟೆಂಟು ಆ ಥರ ಮಾಡೇ ಮಿಲಿಯನ್ಸ್ ಎಲ್ಲ ಫಾಲೋವರ್ಸ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಸ್ಕಿಲ್ ಬೇಕಷ್ಟೇ. ಅವ್ನು ಕುರಿ ಕಾಯ್ತಿದ್ದಾನೋ, ಅವ್ನು ಏನೋ ಮಾಡ್ತಾನೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಒಂದು ಬ್ಯಾಕ್ ಎಂಡಲ್ಲಿ ಒಳ್ಳೆ ಪ್ರೊಫೆಷನ್ ఇర్ಬೇకಪ್పాజీ. ಹಂಗಂದ್ರೆ ఇవెల్ల ఈజీ ಆಗ್ಬಿಡುತ್ತೆ. చూడరా మా కోతి కటింగ్ చేసినేమో చూడి లైక్ వస్తుంతిరో ఎట్లా ఫాలో అవుతారో చూడరా మా ಅಮ್ಮನ. ನಮ್ಮಪ್ಪ ಅವನು ಹೇಳೋದು ಹೇಳ್ತಿದ್ದಾರೆ, ಅವ್ನು ತೆಲುಗೋಗಿ ಹಿಂಗೆ ಹೇಳ್ತಾನಂತೆ. ಅಯ್ಯೋ, ನಮ್ಮ ಅಪ್ಪಾಜಿ ಎಣ್ಣೆ ಚೆಲ್ಲಿದ್ರು ಭಯ ಚಾನ್ಸ್ ಐತೆ ಅಂತ ಆನ್ ಮಾಡಿದೆ ವಿಡಿಯೋ. ನಮ್ಮಮ್ಮ ಬೈಲಿಲ್ಲ ಯಾಕೋ. ಬೇಡ 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 ಸುಮ್ಮನೆ ಅಪ್ಪಾಜಿ. ಮುಖಕ್ಕೆಲ್ಲ ಆ್ಯಕ್ಚುಲಿ ಹಚ್ಬೇಡ ಅಪ್ಪಾಜಿ, ಗಡ್ಡು ಕಚ್ಚ. ಯಾಕಂದ್ರೆ ಜಿಡ್ಡು. ನಾನು ಇದೆಲ್ಲ ಗಡ್ಡ ತಗ್ಸಿರ್ಲಿಲ್ಲ ಅಪ್ಪಾಜಿ, ಇವ್ ಬರ್ಬೇಕಾದ್ರೆ ತಗ್ಸ್ಕೊಂಡ್ ಬಂದಿದ್ದು. ಅಯ್ಯಪ್ಪ, ಕಟಿಂಗ್ ಶಾಪರ್ ಹಂಗೆ ನಾನು ಹೋದ್ರೋಗ್ಲಿ ಅಂತ ಮಾಡಿ ಅಣ್ಣ ಅಂತಂದೆ. ಅವ್ನು ಯಾವ್ದೋ ಕೇರಳ ತೈಲ ಅಲ್ಲ ಏನೋ ತಗೊಂಬಂದ್ ಸುಮ್ ಬಿಲ್ಡಪ್ಪಿಗೆ ಸಾರ್ ಹಿಂಗೆ ಅಂತಿದ್ದಾನೆ. ಏನೇನೋ ಸುಮ್ ಮಾಡಪ್ಪ. ಈ ಕಡೆ ತಿರ್ಗಾಡಿ ಅಂದ್ರೆ ಒಳ್ಳೆ ಸ್ವಲ್ಪ ಸ್ಕಿಲ್ ಇರೋರ್ತ ಮಾಡಿಸ್ಬೇಕಂತೆ. ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲವ್ರೆಲ್ಲ. ಸುಮ್ಮನೆ ನಾವೇ ನೀಟಾಗಿದ್ದೀನ ವಾರಕ್ಕೊಂದ್ಸರಿ ಎಲ್ಲ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಬೇಕು ಬಾಡಿಗೆ ನೋಡ. ಅದಕ್ಕೆ ಮತ್ತೆ ಅಲ್ಲಿ ನೋಡಲ್ಲಿ ಹೆಂಗಸ್ತೈತ. ಯಾರಾದ್ರು ಬಾಟ್ಲಿ ಇದು ಮಾಡ್ತಾರ? ಇಲ್ಲ ಅದ್ರಾಗಿಲ್ಲಲ್ಲ. ಹೇಳಮ್ಮ ಸ್ವಲ್ಪ ಏನಾದ್ರು ಬೈಯಮ್ಮ. ಅಲ್ಲ ಅಪ್ಪಾಜಿ ಫುಲ್ಲು ಪ್ರೊಫೆಷನಲ್ ಅನ್ಕೊಂಡ್ಬಿಟ್ಟೈತೆ. ಅದೇನ್ ತಾಟ ನೋವಾಗ್ತಾ ಇದ್ದದು. ಇಲ್ಲ ಅಪ್ಪಾಜಿ ಚೆನ್ನಾಗ್ ಅನ್ಸ್ತೈತೆ. ನಾನು ಸುಮ್ಮನೆ ಇಲ್ಲಿ ನೋಡು ಚೆನ್ನಾಗ್ ಅನ್ಸ್ತೈತೆ ಅಂತ ಸುಮ್ಮನೆ ಕಾಮಿಡಿ ಹೇಳಿದ್ರೆ ಹೊರಕ್ಕೆ ಮನೆಯಿಂದ ಶಿಸ್ತು ಹೊರಕ್ಕೆ ಹಾಕ್ಬಿಟ್ಟವ್ರೆ. ಅದು ನಮ್ಮ ಅಪ್ಪಾಜಿಯಿಂದಾನೆ. ಯಾಕಂದ್ರೆ ನಮ್ಮ ಅಪ್ಪಾಜಿ ಎಣ್ಣೆ ಹಚ್ಕೊಂಡ್ರೆ ಎಲ್ಲ ಮನೆಯೆಲ್ಲ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ಮಮ್ಮ ಬೇಡ ಅಂತೇಳಿ ಶಿಸ್ತು ಮನೆಯಿಂದ ಆಚೆ ಹಿಂದ್ಗಡೆ ಇನ್ನೇನು ಆಚೆನೇ ಹೇಳಪ್ಪಾಜಿ. ಇಲ್ಲಿ ನೋಡ್ರಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಅಲ್ಲಿ ಆಚೆ. ಹೇಳ್ಕೊಂಬಂಗಿಲ್ಲ ನಮ್ಮ ಅಪ್ಪಾಜಿ ವಿಡಿಯೋದಲ್ಲಿ ಅದನ್ನ. ಲಾಸ್ಟಾಗಿ ಬ್ಯಾಡ ಅಪ್ಪಾಜಿ ಗಡ್ಡಕ್ಕ ಅಕ್ಕಕ್ಕ ಚಂಡಿ ಏನು ಪ್ರಾಬ್ಲಮ್ ಅಲ್ಲ ಅಂದ್ರೆ ಹಚ್ಬೇಡ. ಆಯ್ತು ಬೇಡ ಗಡ್ಡಕ್ಕೆ ಬೇಡ ಸಾಕು.
ಓದ್ಸಲಿ ಹಚ್ಚಿರೋ ವೀಡಿಯೋಸ್ ಇದ್ದು ಕಣಪ್ಪಜಿ. ಓದ್ಸಲಿ ಅಲ್ಲಿ ಮಾಡಿ ಮೇಲೆ ಹಚ್ಕೊಂಡಿದ್ವಲ್ಲ, ಈ ಸಲ ಸೀದದ್ದು ಹೊರಕ್ಕೆ ಮನೆಯಿಂದ ಶಿಸ್ತು ಹೊರಕ್ಕೆ ಹಾಕ್ಬಿಟ್ಟವ್ರೆ. ಅದು ನಮ್ಮ ಅಪ್ಪಾಜಿಯಿಂದಾನೆ. ಯಾಕಂದರೆ ನಮ್ಮ ಅಪ್ಪಾಜಿ ಎಣ್ಣೆ ಹಚ್ಕೊಂಡ್ರೆ ಎಲ್ಲ ಮನೆಯೆಲ್ಲ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮಮ್ಮ ಬೇಡ ಅಂತೇಳಿ ಶಿಸ್ತು ಮನೆಯಿಂದ ಆಚೆ ಹಿಂದ್ಗಡೆ ಇನ್ನೇನು ಆಚೆನೇ ಹೇಳಪ್ಪಾಜಿ. ಇಲ್ಲಿ ನೋಡ್ರಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ಲಿ ಆಚೆ ಹೇಳ್ಕೊಂಬಂಗಿಲ್ಲ ನಮ್ಮ ಅಪ್ಪಾಜಿ ವಿಡಿಯೋದಲ್ಲಿ ಅದನ್ನ. ನಮ್ಮ ಮನೆಗೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ತವ್ರೆ. ಬಾಡಿ ನೀನು ಮೊದಲೇ ನೀನು ಸೊಳಕ್ನಲ್ಲ ಬಿಡಪ್ಪ ಅಂತ. ಈ ಬ್ರೇಸಸ್ ಇರೋದ್ರಿಂದ ನಾವು ಊಟ ಎಲ್ಲ ಕರೆಕ್ಟಾಗಿ ಮಾಡಿದಿಲ್ಲಂಗೆ ಸ್ವಲ್ಪ ಬಾಡಿ ಇಳ್ದೋಗಿದೆ. ಬಟ್ ಬ್ರೇಸಸ್ ಆಗಿ ಸ್ವಲ್ಪ ದಿನ ಆದಮೇಲೆ ಅಪ್ಪನ ಟೈಮ್ ಆಯಗನ ತಬ್ಬ ಬತಾದೇಗ ಸಬ್ಕು. ನಂದು ಆ್ಯಕ್ಚುಲಿ ಮಸಲ್ ಮೆಮೊರಿ ತುಂಬ ಚೆನ್ನಾಗೈತೆ. ಮಸಲ್ ಮೆಮೊರಿ ಅಂದರೆ ಫುಲ್ ಮುಂಚೆ ಜಿಮ್ ಮಾಡಿರೋದೆಲ್ಲ ಇರುತ್ತೆ, ಅದು ಭಾಳ ಚೆನ್ನಾಗೈತೆ ನಂದು. ಒಂದೇ ಸರಿ ಬಗ್ಗನಂಗೆ ಬರುತ್ತೆ. ಎಣ್ಣೆ ಗಿಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ ಬಂದ್ವಿ. ಬೆಂಗಳೂರಲ್ಲಿ ಬರೇ ಪಿ ಜಿ ಊಟ, ಹಾಸ್ಟೆಲ್ ಊಟ, ಅದು ಇದು ಎಲ್ಲ ತಿಂದು ಈಗ ಮನೆ ಊಟ, ಹಬ್ಬದ ಊಟ ತಿನ್ನೋಣ. ಏನೇನು ಮಾಡಿದಾರೆ ನೋಡೋಣ. ಇದ್ದಾರೆ ನಮ್ಮ ಮಹಾತಾಯಿ. ಏಯ್ಯೋ ಅದೆಲ್ಲ ರಾ ಕಂಟೆಂಟ್ ಅಮ್ಮ, ಅದೆಲ್ಲ ಏನು ಯಾರು ಮ್ಯಾಟ್ರ್ ಆಗಲ್ಲ. ಇದೇನಿದು ಪಲ್ಯ? ಏನು ಪಲ್ಯ ಇದು? ಬದನೇಕಾಯಿ. ಇದು ಕೋಸಂಬರಿ ಇದು ನನಗೆ ಗೊತ್ತು. ಇದು ಎಳ್ಳು ಬೆಲ್ಲ. ಬೇವು ಬೆಲ್ಲನಾ? ಅದು ಅದೇ ಆಯ್ತಮ್ಮ. ಎಳ್ಳು ಬೆಲ್ಲ ಅದು ಸಂಕ್ರಾಂತಿ ಕೊಡ್ತಾರಲ್ಲ ಅದೆಲ್ಲ. ಇದು ನಾನು ತಿನ್ನಲ್ಲ, ಬಟ್ ಸುಮ್ಮನೆ ಹಾಕ್ತವ್ರೆ. ತಿನ್ನಲ್ಲ ಇದು. ಏನಕ್ಕೆ ತಿಂತೀವಿ? ಚಿತ್ರಾನ್ನ ಜೊತೆ ತಿಂತಿದ್ನ ಇದನ್ನು. ಮಜ್ಜಿಗೆ ಮೆಣಸಿನ್ಕಾಯಿ ತಾನೇ ಇದು? ಅದು ಸ್ವಲ್ಪ ಕೊಡೋದು. ಇಷ್ಟು ಮಾಡೋರು ಇನ್ನೂ ಏನೇನು ಮಾಡ್ತಾರೆ ನೋಡೋಣ. ಬಾ ಅಮ್ಮ, ಇದನ್ನೆಲ್ಲ ನೋಡಿ ಏನೋ ನೋಡಿಲ್ಲೊಂಥರ ಅನಿಸ್ತೈತೆ ಬೆಂಗಳೂರಾಗೆ. ಅದು ಇದು ತಿಂದು ಏನೋ ನೋಡೇ ಇಲ್ಲ ಭಾಳ ದಿವಸ. ಇಂಥದ್ದೆಲ್ಲ ಊಟನೇ ನೋಡಿಲ್ಲೇನೋ ಅನ್ನೋ ಫೀಲ್ ಬರ್ತೈತೆ ನೋಡಿ. ಅಮ್ಮ ಆ್ಯಕ್ಚುಲಿ ಬೆಂಗಳೂರಲ್ಲೂ ಒಳ್ಳೆ ಕಡೆ ಇದು ಸಿಗುತ್ತೆ. ನಾನು ತಿನ್ನಕ್ಕೆ ಹೋಗಿದ್ದೀನಿ, ಬಟ್ ಆ ಫೀಲ್ ಕೊಡಲ್ಲ. ಇದು ಈ ಥರನೇ ಕೊಡ್ತಾರೆ ಅನ್ಕ. ಬಟ್ ಹೋಟ್ಲಲ್ಲಿ ಕೊಟ್ಟರು ಒಂಥರ ಅದು ಬರೋಲ್ಲ. ಅದು ಹೇಳಕ್ಕೆ ಬರ್ತಿಲ್ಲ ನನಗೆ, ಬಟ್ ಅದು ಗೊತ್ತಾಗಲ್ಲ. ಹಾಂ, ಇದು ಆ್ಯಕ್ಚುಲಿ ನಮ್ಮ ಫೇವ್ರೇಟು. ಸ್ವೀಟಲ್ಲೆಲ್ಲ ಫೇವ್ರೇಟೇ, ಬಟ್ ಇದು ಜಾಸ್ತಿ ಫೇವ್ರೇಟ್. ನೀವು ಎಲ್ಲೋ ಬೆಲ್ಲ ತಿನ್ನಿ. ಏನೇನು ಹೇಳ್ಬೇಕಮ್ಮ? ಎಲ್ಲೋ ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲನಾ? ಅದೇ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಏನೋ ಅಂತಾರಲ್ಲ, ಅದೇನಾ ಇದು ಹಬ್ಬ? ಎಳ್ಳು ಬೆಲ್ಲ ತಿಂದು ಅದು ಬೇರೆ ಇದೆ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಲ್ಲ ಇದು? ಮಾತಾಡಲಿ ಎಲ್ಲರ ಜೀವನ ಬೇವುದಲ್ಲಿರ್ತಾರೆ ಅಂತ. ಹಂಗ ಕಷ್ಟ ಸುಖ. ಈ ಪುಡಿಯಲ್ಲಿ ಕಹಿ ಅಂದರೆ ಕಷ್ಟ, ಇದಂದರೆ ಸುಖ. ಕಷ್ಟ ಸುಖ ಎಲ್ಲ ಕಾಮನ್ನು. ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕು. ಕಷ್ಟ ಬಂದಾಗ ಹಿಗ್ಗಬಾರ್ದು ಅಂತಾರೆ, ಕುಗ್ಗಬಾರ್ದು ಅಂತಾರೆ. ಆಮೇಲೆ ಖುಷಿ ಇದ್ದಾಗ ಜಾಸ್ತಿ ಹಿಗ್ಗಬಾರ್ದು ಅಂತಾರೆ. ಕರೆಕ್ಟಾ? ಅದೇ ನಾರ್ಮಲಾಗಿರಬೇಕು. ನೆಮ್ಮದಿ ಊಟ ಮಾಡ್ತೀನಿ. ಅದ್ರ ಜೊತೆ ಇನ್ನು ಅನ್ನ ಸಾಂಬಾರ ನೆಕ್ಸ್ಟು. ಆಹಾ.